ಹಾಯ್ ಹಲೋ ನಮಸ್ಕಾರ. ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸಂಕ್ರಾಂತಿ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬವನ್ನ ಇನ್ನಷ್ಟು ಮೆರುಗುಗೊಳಿಸೋದಕ್ಕೆ ನಮ್ ಜೊತೆ ಇದ್ದಾರೆ ಇವತ್ತು ಧರ್ಮಂ ಚಿತ್ರತಂಡ. ಬನ್ನಿ, ಇವ್ರ ಜೊತೆ ಸಾಕಷ್ಟು ಹರಟೆ ಹೊಡೆದಿದೆ. ಅದನ್ನ ಮುಂಚೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಓಕೆ, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿನಿಮಾಗೆ ನಿರ್ಮಾಪಕರು ಹೆಂಗೆ ಫಸ್ಟ್ ಪಿಲ್ಲರು, ಹಾಗೆ ಡೈರೆಕ್ಟರ್ ಸೆಕೆಂಡ್ ಪಿಲ್ಲರ್. ಫಸ್ಟಿಗೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಈ ಚಿತ್ರದ ನಿರ್ದೇಶಕರಾಗಿರೋಂಥ ನಾಗಮುಖ ಅವರಿದ್ದಾರೆ. ಸರ್, ಮೊದಲೇದಾಗಿ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಓಕೆ, ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬವನ್ನು ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ನಮ್ಮ ಕಡೆ ಸಂಕ್ರಾಂತಿ ಅಂದರೆ ಈ ಹೋರಿಗಳನ್ನ ಹಾಯಿಸೋದು. ಅಂದರೆ ಈ ಹೆಣ್ಮಕ್ಳು ತುಂಬ ಜಾಸ್ತಿ ಸಂಕ್ರಾಂತಿ ಅಂದರೆ ಗಂಡ್ಮಕ್ಳಿಗೇನು ವಿಶೇಷತೆ ಕಡಿಮೆ, ಅದರಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ವಿಶೇಷತೆ ಇರುತ್ತೆ. ಫಸ್ಟ್ ಹೆಂಗೆ ಅಂದರೆ, ಒಂದು ಸಿನಿಮಾನ ಜನಕ್ಕೆ ರೀಚ್ ಮಾಡಬೇಕಿದ್ರೆ ಕಂಟೆಂಟ್, ಸಿನಿಮಾಗೆ ಪ್ರಮೋಷನ್ ಅಷ್ಟೇ ಮುಖ್ಯ. ಸೊ ನಿಮ್ಮ ಸಿನಿಮಾದ ಪ್ರಮೋಷನ್ ಯಾವ ರೀತಿ ನಡೀತಾ ಇದೆ? ಇದು ಫಸ್ಟ್ ನಾವು ಪ್ರಮೋಷನ್ ಅಂತ ಬಂದಿರೋದು ಇದೇ ಫಸ್ಟು. ಆ್ಯಕ್ಚುಲಿ ತಮಿಳಿಗೆ ಅಪ್ರೋಚಿಂಗ್ ಎಲ್ಲ ಇಟ್ಟಿದ್ದೀವಿ. ಅಂದರೆ ಜಾನರ್ ಆ ಸ್ಟೈಲಲ್ಲಿ ಇರೋದ್ರಿಂದ ತಮಿಳು ಮತ್ತು ಕನ್ನಡ ಎಟ್ ಅ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದೊಡ್ಡ ಪ್ರೊಡಕ್ಷನ್ಗೆ ಅಪ್ರೋಚಿಂಗ್ ಇಟ್ಟಿದ್ದೀವಿ. ನಡೀತಾ ಇದೆ ಅದರ ಪ್ರೊಸೆಸಿಂಗು. ಇಮಿಡಿಯೇಟ್ಲಿ ಇನ್ನೊಂದು 2 ಮಂತ್ಸಲ್ಲಿ ಜನರ ಮುಂದೆ ಬರೋ ಪ್ರಯತ್ನ ನಡೀತಿದೆ. ಓಕೆ ಮ್ಯಾಮ್, ನಿಮ್ಮ ಹೆಸರು ವಿರಾನಿಕಾ ಶೆಟ್ಟಿ ಅಂತಲೇ ಇದೆ. ವಿರಾನಿಕಾ, ನಂಗೊಂದು ಕ್ಯೂರಿಯಾಸಿಟಿ, ವಿರಾನಿಕಾ ಅಂದರೆ ಏನು ಅಂತ? ಬ್ಯೂಟಿಫುಲ್ ಅಂತ. ಬ್ಯೂಟಿಫುಲ್ ಹೆಸರಿಗೆ ತಕ್ಕಂತೆ ಬ್ಯೂಟಿಫುಲ್ ಆಗೇ ಇದ್ದೀರಾ ನೀವು. ಥ್ಯಾಂಕ್ ಯು. ಸೊ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬವನ್ನು? ಸಂಕ್ರಾಂತಿ ಹಬ್ಬನ ಈಗಕ್ಕಿಂತ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು, ಅದಾಗಿದ್ಮೇಲೆ ಏನಂತಾರೆ, ಎಳ್ಳು ಬೆಲ್ಲನ ಎಲ್ಲ ಕಡೆ ಹಂಚ್ಕೊಂಡು, ಯೂಶಲಿ ಅದೇ ಇಂಪಾರ್ಟೆಂಟು. ಎಳ್ಳು ಬೆಲ್ಲ, ಕಬ್ಬು ಮತ್ತು ಕಡಲೆ, ಅದನ್ನು ಯೂಶಲಿ ಪ್ರತಿ ಮನೆಗೂ ಹಂಚ್ಕೊಂಡು ಹೋಗ್ತಾಯಿದ್ವಿ. ಅದೇ ಟೈಮಲ್ಲಿ ಬೆಲ್ಲ ಕೂಡ ತುಂಬ ಕಲರ್ಫುಲ್ ಬೆಲ್ಲ ಸಿಗುತ್ತೆ. ನೀವು ಯೂಶಲಿ ಗೊತ್ತಿಲ್ಲ, ಆಲ್ಮೋಸ್ಟ್ ಹಳ್ಳಿ ಕಡೆ ಸೈಡ್, ನಾನು ಯೂಶಲಿ ಪ್ರಾಪರ್ ಸಕಲೇಶ್ಪುರ, ಆ ಜಾಗದಲ್ಲಿ ಆ ಥರ ಬೆಲ್ಲ ಸಿಗ್ತಿತ್ತು. ಸೊ ಅದನ್ನು ಪ್ರತಿಯೊಬ್ಬರು ಮನೆಗೂ, ಇಡೀ ಫ್ರೆಂಡ್ಸ್ಗಳೆಲ್ಲ ಹೋಗ್ಬಿಟ್ಟು ಪ್ರತಿಯೊಬ್ಬರು ಮನೆಗೂ ಹಂಚ್ಕೊಂಡು ಹೋಗೋದು ಈ ಹಬ್ಬಕ್ಕೆ ವಿಶೇಷ. ಆ್ಯಂಡ್ ಆಮೇಲೆ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ನಮಗೆ ಯುಗಾದಿ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಹಬ್ಬ ನಮಗೆ. ಬಟ್ ಆದ್ರೂ ಇದು ಸಂಕ್ರಾಂತಿ ಹಬ್ಬನ ನಾವು ತುಂಬ ವಿಶೇಷವಾಗಿ ಇದು ಮಾಡ್ತಿದ್ವಿ. ಅದೇ ಟೈಮಲ್ಲಿ ಜ್ಯೋತಿ ಕೂಡ ಕಾಣಿಸುತ್ತೆ. ಸೊ ಅದು ಕೂಡ ಒಂದು ವಿಶೇಷ. ಈವ್ನಿಂಗ್ ಸಾಯಂಕಾಲ ಆದ್ರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಯೂಶಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡೋದು, ಅವೆಲ್ಲ ಒಂಥರ ವಿಶೇಷ. ಫಸ್ಟಿಗೆ ಹಬ್ಬ ಅಂದ್ರೆ ಫಸ್ಟ್ ಹಬ್ಬದ ಊಟ ತಿನ್ಬೇಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಹಂಗೆ ವೆಯ್ಟ್ ಮಾಡ್ತೀರಾ ಹಬ್ಬದ ಊಟ ತಿನ್ಬೇಕು? ನನಗೆ ಹಬ್ಬದ ಊಟಕ್ಕಿಂತ ಜಾಸ್ತಿಯಾಗಿ ದೇವಸ್ಥಾನದಲ್ಲಿ ಅವತ್ತು ವಿಶೇಷವಾಗಿ ಪುಳಿಯೋಗರೆ ಸಿಗ್ತಾ ಇತ್ತು ಚಿಕ್ಕವರಿದ್ದಾಗ. ಅದಕ್ಕೆ ಕ್ಯೂ ಹಿಡಿತಾ ಇದ್ವಿ ನಾವು. ಸೊ ಅದೊಂದು ಒಂಥರ ವಿಶೇಷ. ಏನಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಅದನ್ನ ಕೊಡ್ತಾ ಇದ್ರು. ನಾನು ವೆರಿ ಸ್ಮಾಲ್ ಇದ್ದಾಗ ನಾನು ಹೋಗಿದ್ದೇನೆ. ಆಕ್ಚುಲಿ ನಾನು ಮಾಲೆ ಹಾಕಿದ್ದೆ. ಸೊ ತುಂಬಾ ಚಿಕ್ಕ ಹುಡುಗಿದ್ದಾಗ. ಸೊ ಹಾಗಾಗಿ ಆ ದೇವ್ರ ಮೇಲೆ ಸ್ವಲ್ಪ ನಂಟಿದೆ. ಆಮೇಲೆ ಮಕರ ಸಂಕ್ರಾಂತಿ ಅಂತ ಬರುವಾಗ ಅದೇ ವಿಶೇಷ. ಆಕ್ಚುಲಿ ಹಂಚೋದು, ಹೆಣ್ಮಕ್ಳಿಗೆ ನಿಮ್ಗೆ ಗೊತ್ತಲ್ಲ, ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಅವತ್ತೆಲ್ಲ ರೆಡಿಯಾಗಿ ಎಲ್ಲರ ಮನೆಗೆ ಹೋಗೋದು ಅನ್ನೋದೇ ಒಂಥರ ವಿಶೇಷ. ಸೊ ಆ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಕಮ್ಮಿ. ಅವ್ರ ನೇಮ್ನ ಅರ್ಥ ಕೇಳಿದೆ. ನಿಮ್ಮ ನೇಮ್ನ ಅರ್ಥ ನಂಗೆ ಗೊತ್ತಿರುತ್ತೆ. ಶಶಿ ಕುಮಾರ್ ಅಂತ ಇದೆ. ಶಶಿ ಅಂದ್ರೆ ಚಂದ್ರ ಅಂತಲೇ. ಓಕೆ, ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಮೇಡಮ್, ನಮ್ಮ ಇದರಲ್ಲಿ ಅವಾಗಿನ ಇದರಲ್ಲಿ ಬೆಂಗಳೂರಲ್ಲಿ ತುಂಬ ಹಸುಗಳಿದ್ವು. ಇವಾಗ ಸಿಟಿ ಎನ್ಲಾರ್ಜ್ ಆಗಿರೋದ್ರಿಂದ ಹಸುಗಳ ಕಮ್ಮಿ ಆಗಿದೆ. ಸೊ ಅವಾಗ ಸೆಲೆಬ್ರೇಷನ್ ಹೇಗಿತ್ತು ಅಂದರೆ ಕಿಚ್ಚಾಯಿಸೋದು, ಅಕ್ಕಪಕ್ಕದಲ್ಲೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಸಿಹಿ ಹಂಚೋದು, ತುಂಬ ಚೆನ್ನಾಗಿ ನಡೀತಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಏನೂ ಇಲ್ಲ, ಪಕ್ಕದ ಮನೆಯವ್ರು ಯಾರು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಆ ಥರ ಅಟ್ಮಾಸ್ಫಿಯರ್ ಆಗಿರೋದ್ರಿಂದ ಸೊ ಹಬ್ಬದ ಕಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಳೇದನ್ನ ನೆನೆಸ್ಕೊಂಡು ಖುಷಿ ಪಡುವಂಥದ್ದು ಅಷ್ಟೇ ಈಗ ನಮ್ಮ ಬೆಂಗಳೂರಲ್ಲಿ ಇರುವಂಥ ಪರಿಸ್ಥಿತಿ ಹಂಗಾಗಿದೆ. ಸೊ ಎಲ್ಲ ಖುಷಿಯಾಗಿರ್ತೀವಿ, ಫ್ರೆಂಡ್ಸ್ ಎಲ್ಲ ಸೇರ್ತೀವಿ. ಸೊ ಮನೆಯಲ್ಲಿ ಹಬ್ಬದ ಊಟ ಹೆಂಗೆ ಅಂದರೆ, ಆಗೆಲ್ಲ ಸಿಹಿ ಪೊಂಗಲ್ಲು ಹೆಚ್ಚಾಗಿ ಅದನ್ನು ಮಾಡ್ತಿದ್ರು. ಸೊ ಈಗ ಸಿಹಿ ತಿಂದರೆ ಶುಗರ್ ಅಂತ ಹಂಗಾಗಿದೆ. ಸೊ ಹಂಗಾಗಿ ಅದನ್ನು ಕಮ್ಮಿ ಆಗಿದೆ. ಸೊ ಗೆಡ್ಡೆ ಗೆಣಸು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಓಕೆ, ಇನ್ನೊಂದು ಹೊಸ ವರ್ಷ ಇನ್ನೇನು ಬಂದಿದೆ. ಸೊ ನೀವು ಯಾವ ಥರ ರೆಸೊಲ್ಯೂಷನ್ ಹಾಕ್ಕೊಂಡಿದ್ದೀರಾ ಅಂತ? ಎಲ್ಲರೂ ಸ್ಲಿಮ್ ಆಗಬೇಕು ಆ ಥರ ಎಲ್ಲ ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ. ಸೊ ನಿಮ್ದು ಯಾವ ಥರ ರೆಸೊಲ್ಯೂಷನ್ ಇದೆ ಅಂತ? ಈ ವರ್ಷ ನಮ್ಮ ಧರ್ಮಂ ಸಿನಿಮಾನ ತೆರೆ ಮೇಲೆ ತರಬೇಕು ಅನ್ನೋದೇ ರೆಸೊಲ್ಯೂಷನ್ನು. ಬೇರೆ ಇನ್ನೇನು ಇಲ್ಲ. ಸಿನಿಮಾ
ತೆರೆ ಮೇಲೆ ತಂದು ಎಲ್ಲರಿಗೂ ಅದನ್ನ ತಲುಪಿಸ್ಬೇಕು ಅನ್ನೋದೇ ರೆಸಲ್ಯೂಷನ್. ಓಕೆ, ಬೇರೆ ಏನು ಇಲ್ಲ. ಬೇರೆ ಏನು ಇಲ್ಲ ಏನೇ madam. ಇದ್ರೂ ಇಷ್ಟು ವರ್ಷ ರೆಸಲ್ಯೂಷನ್ ಇಟ್ಕೊಂಡು ಬಂದು ಏನೂ ಆಗ್ಲಿಲ್ಲ. 2025 ಆವಾಗ್ಲಾದ್ರೂ ಆಗ್ಲಿ ಅನ್ನೋದು ಎಲ್ಲರ ಆಸೆ. ಓಕೆ, ಸೊ ಆ ಒಂದು ಪ್ರಯತ್ನದಲ್ಲಿ ಇಡೀ ತಂಡ ಇದೀವಿ. ಓಕೆ. ನೀವು ಹೆಂಗೆ ಈ ಸಿನಿಮಾ ತಂಡ ಸೇರ್ಕೊಂಡ್ರಿ ಅಂತಂದ್ರೆ ಹೆಂಗೆ ಸೆಲೆಕ್ಟ್ ಆದ್ರಿ? ಸೆಲೆಕ್ಟು ನಾನು ನಮ್ಮ ಡೈರೆಕ್ಟರ್ ಸರ್ ಬಂದು 13 ವರ್ಷದ ಫ್ರೆಂಡ್ಶಿಪ್ಪು. ಓಕೆ. ಸೊ ಅವರು ಡೈರೆಕ್ಟ್ ಆಗಬೇಕು ಅನ್ನೋ ಆಸೆ, ನನಗೆ ಆ್ಯಕ್ಟ್ ಆಗಬೇಕು ಅನ್ನೋ ಆಸೆ. ಸೊ ಯಾವುದೋ ಒಂದು ಇದರಿಂದ ಇಬ್ಬರು ಫ್ರೆಂಡ್ ಆಗಿ ಇವತ್ತು 13ನೇ ವರ್ಷಕ್ಕೆ ಸಿನಿಮಾ ಒಂದು ಮಾಡಿದ್ದೀವಿ ಇಬ್ಬರು ಸೇರಿ. ಅವರು ಕ್ಯಾಪಲ್ಲಿ ಡೈರೆಕ್ಟರ್ ಕ್ಯಾಪ್ ಹಾಕಿದ್ದಾರೆ. ಸೊ ನಾನು ಕ್ಯಾಮ್ರಾ ಮುಂದೆ ವರ್ಕ್ ಮಾಡಿದ್ದೀನಿ. ಸೊ ಖುಷಿ ಇದೆ. ಸೊ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಚಾನಲಿಂದಾನೇ ನಮ್ಮ ಏನಂತೀವಿ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಅನ್ನೋದು ಇನ್ನೂ ಖುಷಿ. ಅದು ಮೊದಲೇ ಹಬ್ಬದಿಂದಲೇ ನಿಮ್ಮ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಖುಷಿ. ಅಶ್ವಬೇಗ ಚಾನಲ್ ಅವ್ರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸೊ ನಮ್ಮನ್ನ ಕರೆಸಿದ್ದಕ್ಕೆ ಸೊ ಖುಷಿ ಆಗ್ತಿದೆ. ಸೊ ಎಲ್ಲೂ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ. ಸೊ ನಿಮ್ಮ ಇದರಿಂದ ಆಗಿರೋದು ಇನ್ನೂ ಖುಷಿ ಇದೆ. ಸೊ ನೀವು ಹೆಂಗೆ ಈ ಒಂದು ಧರ್ಮಂ ಅಡ್ಡಕ್ಕೆ ಎಂಟ್ರಿ ಕೊಟ್ರಿ ಅಂತ? ಧರ್ಮಂ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆಲ್ರೆಡಿ ನಂದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿತ್ತು. ನನಗೊಬ್ರು ಡೈರೆಕ್ಟರು ಈ ಥರ ಒಂದು ತುಂಬ ಚೆನ್ನಾಗಿದೆ ಕತೆ, ಒಂದ್ಸಲ ಹೋಗಿ ಡೈರೆಕ್ಟರ್ನ ಮೀಟ್ ಮಾಡಿ ಅಂತ ಹೇಳಿ ಕಳಿಸಿದ್ರು. ನಾನು ಫಸ್ಟ್ ನಾಗಮುಖ ಸರ್ನ ಅವತ್ತು ಮೀಟ್ ಮಾಡಿದ್ದು. ಅವತ್ತು ಅವರು ಮತ್ತು ಅವ್ರ ಟೀಮ್ನ ನಮ್ಮ ಡೈರೆಕ್ಟರ್ ನೋಡಕ್ ಮಾತ್ರ ಹಿಂಗಿದ್ದಾರೆ ಆಯ್ತಾ. ನನಗೆ 3 ಪೇಜ್ ಡೈಲಾಗ್ ಕೊಟ್ಟಿದ್ದಾರೆ. ಆಡಿಷನ್ ಸ್ಕ್ರಿಪ್ಟ್ 3 ಪೇಜ್ ಡೈಲಾಗ್ ಕೊಟ್ಟಿದ್ದಾರೆ. ಅದನ್ನ ನಾನು ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿ ಮಾಡಿದ್ದೀನಿ. ಸೊ ಅದು ಮಾಡಿದ್ಮೇಲೆ ಆದ್ರೂ ನನ್ನ ಶಾರ್ಟ್ ಲಿಸ್ಟ್ ಇಟ್ಟಿದ್ರು ನಮ್ಮ ಡೈರೆಕ್ಟರ್. ನಾನು ಇನ್ನೂ ಫೈನಲ್ ಮಾಡಿರ್ಲಿಲ್ಲ. ಒಂದೇ ಒಂದು ರೀಸನ್, ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕತೆಗೆ. ಇಲ್ಲ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಲೇ ಫೈನಲ್ ಮಾಡ್ಬಿಟ್ಟಿದ್ರು. ಬೆಳ್ಳಗಿರೋದು ಒಂದು ನೆಗೆಟಿವ್. ಅಂದ್ರೆ ನಮ್ ಡೈರೆಕ್ಟರ್ ಎಷ್ಟು ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ಅದೊಂದು ಕ್ಯಾರೆಕ್ಟರ್ ಹಂಗ್ ಬೇಕು ಅಂತ ಹೇಳಿದ್ರೆ ಅದು ಬೇಕು. ಸೊ ಈಗ ಅದ್ರಲ್ಲಿ ಅವ್ರು ಕನ್ವಿನ್ಸ್ ಆಗೋರು ಆತರ ಅಲ್ಲ, ಯಾಕಂದ್ರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದೀನಿ. ಸೊ ನನಗೆ ಅವ್ರ ಬಗ್ಗೆ, ಅವ್ರ ನೇಚರ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಅವ್ರು ಕನ್ವಿನ್ಸ್ ಆಗಿರ್ಲಿಲ್ಲ. ಆಕ್ಟಿಂಗ್ ವೈಸ್ ಅಲ್ಲಿ ಕನ್ವಿನ್ಸ್ ಆಗಿದ್ರು, ಇಲ್ಲ ಹುಡುಗಿ ಸ್ವಲ್ಪ ಬೆಳ್ಳಗಿದ್ದಾಳೆ, ಸ್ವಲ್ಪ ಶಾರ್ಟ್ ಲಿಸ್ಟ್ ಅಲ್ಲಿ ಅಂತ ಇಟ್ಟಿದ್ರು. ದೆನ್ ಅದಾಗಿದ್ಮೇಲೆ ಆಕ್ಟಿಂಗ್ ಎಲ್ಲ ನೋಡಿದ್ಮೇಲೆ ಇಲ್ಲ ಈ ಹುಡುಗಿನ ಇನ್ನೊಂದ್ ಸ್ವಲ್ಪ ಕಪ್ಪಗ್ ಮಾಡ್ಬಿಟ್ಟು ತೋರಿಸ್ಬಿಟ್ಟಾದ್ರೂ ನಮ್ ಕ್ಯಾರೆಕ್ಟರ್ಗೆ ಹೊಂದ್ಕೋತಾಳೆ ಅಂತೇಳಿ ಆಮೇಲೆ ಫೈನಲೈಸ್ ಮಾಡಿರೋದು. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಈ ಸಬ್ಜೆಕ್ಟ್ ನನಗೆ ಸಿಕ್ಕಿರೋದು ತುಂಬಾ ಪುಣ್ಯ. ಯಾಕಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ತುಂಬಾ ಎಲ್ಲಾ ಚಿತ್ರಗಳಲ್ಲಿ ಕತೆಗಳನ್ನ ಕೇಳಿದ್ದೀನಿ, ಬಟ್ ಹೀರೋಯಿನಿಗೆ ಒಂದು ಲೀಡ್ ಕ್ಯಾರೆಕ್ಟರ್ಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಹಾಗೆ ಆ ರೀತಿಲಿ ಎಂಟ್ರಿ ಆಗಿರೋದು ನಾನು ಟೀಮಿಗೆ. ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಸರೇನು? ನೀಲಾ. ನೀಲಾ ನೋಡಿ, ಯೂಶಲ್ ಈ ತರ ಹೆಸರು ಇರುತ್ತಾ? ಸೊ ಅಂದ್ರೆ ನಮ್ ಡೈರೆಕ್ಟರ್ ಅದೊಂದು ಸಬ್ಜೆಕ್ಟಿಗೆ ಎಷ್ಟು, ಅದೊಂದು ಕ್ಯಾರೆಕ್ಟರ್ಗೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ತೋರ್ಸ. ನಾನು ಫಸ್ಟ್ ನೀಲಾ, ಓಕೆ, ಹುಡುಗಿ ಸ್ವಲ್ಪ ಕಪ್ಪಗಿರ್ಬೇಕು, ಓಕೆ. ಸೊ ವೆರಿ ಡೀಟೇಲಿಂಗ್. ಅದು ಈ ಥರನೇ ಬೇಕು, ಇದೇ ಥರ ಬೇಕು, ಅವಳು ಇದೇ ಥರ ಮಾತಾಡಬೇಕು, ಅದೇ ಥರ ಇರಬೇಕು. ನಾನು ಇವನ್ ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಮಾಡಿದ್ದೆ, ಬಟ್ ಈ ಟೀಮಿಂದ ಇವ್ರ ಜೊತೆ ನಾನೊಂದು ಟ್ರಾವೆಲ್ ಮಾಡಿದ್ರಿಂದ ನಾನು ಕಲ್ತ್ಕೊಂಡಿರೋದು ತುಂಬ ಇದೆ. ತುಂಬ ಅಂದರೆ ಅದೇ ಆ್ಯಕ್ಚುಲಿ ನಾನು ಮಾಡಿರೋ ಬೇರೆ ಎಲ್ಲ ಸಬ್ಜೆಕ್ಟಿಗೆ ಅದೇ ಅಡಿಪಾಯ ನಂದು, ಆ ಟೀಮ್ ಜೊತೆ ವರ್ಕ್ ಮಾಡಿರೋದು. ಸರ್, ಇವಾಗ ವಿಭಿನ್ನ ಕಂಟೆಂಟ್ ಇರೋ ಸಿನಿಮಾಗಳು ಥಿಯೇಟರ್ಗೆ ಬರ್ತಾ ಇದೆ. ಸೊ ಜನ ನಿಮ್ಮ ವಿಭಿನ್ನ ಕಂಟೆಂಟ್ ಇರೋ ಸಿನಿಮಾನ ಯಾಕೆ ನೋಡಬೇಕು ಅಂತ? ಅಂದ್ರೆ ಧರ್ಮಂ ಟೈಟಲ್ ಬಗ್ಗೆ ಟೈಟಲ್ ಬಗ್ಗೆನೇ ಬಿಗಿನಿಂಗ್ ಅಲ್ಲಿ ಟೈಟಲ್ ಆ ಟೈಟಲ್ ಯಾಕೆ ಇಟ್ರಿ ಅಂತ? ಓಕೆ, ಈಗ ಏನಾಗ್ತಿದೆ ಅಂದ್ರೆ ಧರ್ಮ ಮತ್ತೆ ಅಧರ್ಮ ಎರಡಿದೆ ಅಲ್ವಾ. ಧರ್ಮಂ ಅಂದ್ರೆ ಧರ್ಮ ಅಂದ್ರೆ ಒಳ್ಳೆಯದು ಮತ್ತೆ ನೈತಿಕ ಸಂಪ್ರದಾಯ ಮತ್ತೆ ನಮ್ಮ ಹಿಂದೂ ಧರ್ಮ ಸೇರ್ಕೊಂಡಿದೆ. ಬಟ್ ಅಧರ್ಮದಲ್ಲಿ ತುಂಬ ಕೆಟ್ಟದ್ದಿದೆ. ಈ ಕಥೆಯಲ್ಲಿ ಧರ್ಮನ ಅಧರ್ಮ ಹೆಂಗೆ ತುಳಿತಾ ಇದೆ ಅನ್ನೋದಕ್ಕೆ ಧರ್ಮಂ ಅಂತ ಇಟ್ಕೊಂಡಿದ್ದೀನಿ. ಅಧರ್ಮ ಹೇಗಿದೆ ಅನ್ನೋದನ್ನ ಧರ್ಮಂ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ. ಸರ್, ಯಾವ ತರ ಕತೆ ಇದೆ ಸರ್ ಈ ಸಿನಿಮಾದಲ್ಲಿ? ಈಗ ಡೈರೆಕ್ಟರ್ ಆದರೂ ಅದನ್ನ ಕತೆ ಬಿಟ್ಕೊಟ್ಟಲ್ಲ. ಸೊ ನೀವು ನಮ್ಮ ಅಶ್ವವೇಗದ ಜೊತೆನೆ ನೀವು ಫಸ್ಟ್ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಸೊ ಸ್ವಲ್ಪ ಏನಾದ್ರು ಆಚೆ ಬಿಟ್ಟಿರದೇ ಇರೋದ್ರಿಂದ ಕತೆನ ಹೇಳ್ಬಿಟ್ಟು ನಾನು ಈಗಾಗಲೇ ಟ್ರೈಲರ್ ಕೂಡ ನೋಡಿದ್ನಿ, ಸಖತ್ ಡಿಫ್ರೆಂಟ್ ಆಗಿದೆ ನಿಮ್ದೊಂದು ಸಿನಿಮಾ. ಸೊ ಏನಾದ್ರೂ ಒಂದ್ ಸ್ವಲ್ಪ ಕ್ಲೂ ಬಿಡಕ್ಕಾಗತ್ತಾ ಅಂತ? ಅಲ್ಲ ಅಂದ್ರೆ ಬಿಡೋಣ, ಯಾವ ತರ ಜಾನರ್ ಅಂತಾನು ಹೇಳಕ್ಕಾಗಲ್ವಾ ಸರ್? ಜಾನರ್ ಹೇಳೋಣ, ಅದೇ ಹೇಳ್ತಿದ್ದೇನಲ್ಲ. ಈಗ ಧರ್ಮಂ ಅಂತಾನೆ ಹೇಳಿದ್ದೀನಿ, ಅಧರ್ಮ ತುಂಬಾ ತಾಂಡವಾಡ್ತಾ ಇದೆ ಅಂತ ಹೇಳಿದ್ದೀನಿ. ನೀವು ಧರ್ಮಂನ ಯಾಕೆ ನೋಡ್ಬೇಕು ಅಂತ ಕೇಳ್ತಿದ್ದೀರಲ್ವಾ. ಇನ್ನೊಂದು ಧರ್ಮಂ ಅಂತ ಹೆಸರು ಹೇಳಿದ ಕೂಡಲೇ ಒಂದು ಜಾತಿ ಧರ್ಮ ಅಂತಾನೂ ಆಗತ್ತೆ, ಇನ್ನೊಂದು ಹೀರೋ ಕ್ಯಾರೆಕ್ಟರ್ ನೇಮು ಅಂತಾನೂ ಆಗತ್ತೆ. ಸೊ ನಿಮ್ಮ ಧರ್ಮಂ ಮತ್ತೆ ನಿಮ್ಮ ಸಿನಿಮಾಗೆ ಏನ್ ಲಿಂಕ್ ಅಂತ?
ಅದೇ ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ಕ್ಯಾಸ್ಟಿಸಮ್ ಇರೋದು ನಿಜ, ಈ ಸಿನಿಮಾದಲ್ಲಿ ಕ್ಯಾಸ್ಟಿಸಮ್ ಇರೋದು ನಿಜ ಆಗಿರೋದ್ರಿಂದ ಅಷ್ಟೇ ಧರ್ಮನೂ ಇದೆ, ಅಂದರೆ ಹಿಂದೂ ಧರ್ಮನೂ ಇದೆ ಇದರಲ್ಲಿ. ಅವೆರಡನ್ನೂ ಬ್ಯಾಲೆನ್ಸ್ ಮಾಡಿದ್ದೀವಿ. ಆ ಬ್ಯಾಲೆನ್ಸ್ ಮಾಡಿರೋದ್ರಿಂದ ಅದನ್ನು ನಿಮ್ಮ ಒಂದು ವಿಷಯ ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಈ ವಿಚಾರದಲ್ಲಿ ಹೆಂಗಾಗುತ್ತೆ ಅಂದರೆ, ಈಗ ಧರ್ಮ ಉಳಿಸ್ಕೊಳ್ಬೇಕಂತ ಅನಿವಾರ್ಯತೆ ಪರಿಸ್ಥಿತಿ ಇದೆ. ನಮ್ಮ ಸಿನಿಮಾ ನೀವು ಯಾಕೆ ನೋಡಬೇಕಂದ್ರೆ ಧರ್ಮ ಉಳಿಸ್ಕೊಳ್ಳೋ ಅನಿವಾರ್ಯ ಪರಿಸ್ಥಿತಿ ಬರೋದ್ರಿಂದ ದೊಡ್ಡ ಒಂದು ಕಾರಣಕ್ಕೋಸ್ಕರ, ತುಂಬ ದೊಡ್ಡ ಕಾರಣಕ್ಕೋಸ್ಕರ ಧರ್ಮಂ ಸಿನಿಮಾ ಆಗಿದೆ. ಅದು ನೀವು ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಅರ್ಥ ಆಗುತ್ತೆ. ಈಗ ನಾನು ಹೇಳಿದ್ರೆ ಏನೋ ತುಂಬ ದೊಡ್ಡದಾಗಿ ಸುಳ್ಳು ಹೇಳ್ತಿರೋದು, ಸುಳ್ಳು ಕಾಮನ್ ಇದೆ ಅಲ್ಲ, ಹೊಸಬ್ರು ಸಿನಿಮಾಗಳು ಮಾಡಿದಾಗ ಹಿಂಗೆ ಹೇಳ್ತಾರೆ ಅಂತ ಅನ್ನೋದು ಕಾಮನ್ ಆಗಿದೆ. ಅದನ್ನು ಬಂದು ನೋಡಿದಾಗ ಅದು ಅರ್ಥ ಆಗುತ್ತೆ. ಅದು ಆ ಧರ್ಮಂ ಸ್ಟ್ರೆಂತ್ ಇದೆ. ಏನು ಆ ಟೈಟಲ್ಗೆ ಅಷ್ಟು ಪವರ್ಫುಲ್ಲು ಸ್ಟ್ರಾಂಗ್ ಆಗಿದೆಯೋ ಟೈಟಲ್, ಅಷ್ಟೇ ಸ್ಟ್ರೆಂತ್ ಸಿನಿಮಾದಲ್ಲಿದೆ. ಓಕೆ, ಇವಾಗ ಜಾತಿ ಧರ್ಮ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇವಾಗ ಕಾಂಟ್ರವರ್ಸಿಗಳು ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಸಿನಿಮಾಗೆ ಆ ಕಾಂಟ್ರವರ್ಸಿ ಆಗ್ಬೋದು ಅನ್ನೋ ಭಯ ಇಲ್ವಾ ಸರ್ ಹಿಂಗೆ ಅಂತ? ಈ ಸತ್ಯ ಹೇಳುವಾಗ ಅದು ಕಾಂಟ್ರವರ್ಸಿ ಸಹಜ. ಅದನ್ನು ನೋಡೋ ಮನಸ್ಥಿತಿಗಳ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ. ಹೆಂಗಂದ್ರೆ ಇದು ಇಲ್ಲ, ಇವನು ಸತ್ಯ ಹೇಳಿದನ್ನು ಒಪ್ಕೊಳ್ಳೋ ಮನಸ್ಥಿತಿಗಳು ಕೆಲವೊಂದು ಇಲ್ಲ ಇಲ್ಲಿ, ಅದು ಕಾಂಟ್ರವರ್ಸಿನೇ. ಅದು ಒಪ್ಕೊಂಡವ್ರಿಗೆ ಅದು ಸರಿ ಇದೆ ಅಂತ ಅನ್ಸುತ್ತೆ. ಇವಾಗ ಕಾಂಟ್ರವರ್ಸಿ ಆದ್ರೂ ನೀವು ನಿಮ್ಮ ಚಿತ್ರತಂಡ ಫೇಸ್ ಮಾಡಕ್ಕೆ ರೆಡಿ? 100%. ಅಲ್ಲಿ ಕಾಂಟ್ರವರ್ಸಿ ಮಾಡ್ಬೇಕಂತ ಸಿನಿಮಾ ಮಾಡಿಲ್ಲ ನಾವು, ಇರೋ ಸತ್ಯ ಹೇಳಿರೋದು. ಇವಾಗ ಜನನೂ ಅಷ್ಟೇ, ಎಲ್ಲಿ ಒಂದು ಚಿಕ್ಕ ಕಾಂಟ್ರವರ್ಸಿ ತುಣುಕು ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕೇಳಿದೆ ಈಗ ಒಂದು ಕ್ವಶನ್. ಅಲ್ಲ, ಅವ್ರಿಗೆ ಸತ್ಯ ಅರ್ಥ, ಅದು ಸಿನಿಮಾ ನೋಡಿದಾಗ ಸತ್ಯ ಅರ್ಥ ಅಂದರೆ ಅದು ಕಾಂಟ್ರವರ್ಸಿ ಅಲ್ಲ ಅನ್ಕೊಂತಾರೆ. ಆಸ್ ಎ ನಡೀತಾ ಇರೋ ಘಟನೆಗಳೇ ಇಲ್ಲಿ ಈ ಸಿನಿಮಾದಲ್ಲಿದೆ ಅಂತ ಅನ್ಸುತ್ತೆ. ಅದನ್ನ ನಾವು ಪದೇ ಪದೇ ನಾವೇ ಕಾಂಟ್ರವರ್ಸಿ ಅನ್ಕೊಂಡ್ರೆ ಅದು ಕಾಂಟ್ರವರ್ಸಿನೇ. ಓಕೆ ಓಕೆ ಸರ್, ನಿಮಗೆ ಇವಾಗ ನಿಮ್ಮದು ಫಸ್ಟ್ ಮೊದಲನೇ ಸಿನಿಮಾ ಇದು. ಸೊ ನಿಮಗೆ ಈ ಒಂದು ಸಿನಿಮಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಚಾಲೆಂಜಿಂಗ್ ಅಂದರೆ ಸಾರ್ಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ. ಸೊ ಮಾಡ್ತಾರೆ ಇವರು, ಏನೇ ಕೊಟ್ಟರು ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಅವರು ನನಗೆ ಕೊಟ್ಟರು. ಸೊ ನಾನು ಚಾಲೆಂಜಾಗಿ ತೊಗೊಂಡಿದ್ದೆ, ಮಾಡಲೇಬೇಕು. ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಓವರ್ ಕಾನ್ಫಿಡೆನ್ಸ್ ಇತ್ತು ನನಗೆ ಜಾಸ್ತಿ. ಅಂದರೆ ಆ ಕ್ಯಾರೆಕ್ಟರ್ ಇನ್ನೂ ತುಂಬ ಇದೆ, ನಾನು ಇರೋದನ್ನ ಹೇಳ್ತೀನಿ. ಆ ಕ್ಯಾರೆಕ್ಟರ್ ಇನ್ನೂ ತುಂಬ ಇದೆ, ಅದನ್ನ ಬಳಸ್ಕೊಳ್ಳೋಕ್ಕೆ ಈ ಸಿನಿಮಾದಲ್ಲಿ ಇನ್ನೂ ನನಗೆ ಕಂಪ್ಲೀಟಾಗಿ ಆಗಿಲ್ಲ. ನೆಕ್ಸ್ಟ್ 100% ಅದನ್ನು ತುಂಬ ಬಳಸ್ಕೋತೀನಿ. ಅಂದ್ರೆ ಆ ಪವರ್ ಆಫ್ ವೆಪನ್ ಇದೆ ಅವ್ರ ಹತ್ರ ಒಂದು. ಈ ಸಿನಿಮಾದಲ್ಲಿ ಜಾಸ್ತಿ ಬರೀ ಮಳೆಯಲ್ಲೇ ನೆನೆಸ್ಬಿಟ್ಟಿದ್ದಾರೆ. 90 ಭಾಗ ಬರೀ ಮಳೆನೇ ನಮ್ಮದು. ಬೆಳಗ್ಗೆ 6 ಗಂಟೆಯಲ್ಲೂ ಮಳೆ, ಸಂಜೆ ಪ್ಯಾಕಪ್ ಆಗೋ ಟೈಮಲ್ಲೂ ಮಳೆ. ಸೊ ನೈಟು 8 ಗಂಟೆ ಆಲ್ಮೋಸ್ಟ್ ವಿಚಾರಕ್ಕೆ ಬಂದ್ರೆ ನಮ್ಮ ಪಾಪ ನಾಯಕರಿಗೆ ತುಂಬಾ 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 ತೊಂದರೆ ಕೊಟ್ಟಿದ್ದೀವಿ. ಅದು ಎಷ್ಟು ಅರ್ಲಿ ಮಾರ್ನಿಂಗ್ ಒಂದು 7 o'clock ಸ್ಟಾರ್ಟ್ ಆದ್ರೆ ನಮ್ದು ಮಳೆ, ಅರ್ಲಿ ಮಾರ್ನಿಂಗ್ 7 o'clock ಅಲ್ಲ, 7 o'clock ಸ್ಟಾರ್ಟ್ ಮಾಡ್ಕೊಂಡ್ರೆ 4 o'clock ಈವ್ನಿಂಗ್ 4 o'clock ಎಂಡ್ ಮಾಡಿದ್ವಿ. ಅದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ. ಡೆಡಿಕೇಶನ್ ಆರ್ಟಿಸ್ಟ್ ಯಾರು ಅಷ್ಟೊತ್ತು ಮಳೆಯಲ್ಲಿ ಇರಲ್ಲ, ಅದರ ಬೇರೆ ಚಳಿಗಾಲ ಸೇಮ್. ನಾವು ಇದೀವಿ ಬೆಳಗ್ಗೆ 5 ಗಂಟೆಗೆ ನಮ್ಮನ್ನು ಇಲ್ಲ, ಸ್ವಲ್ಪ ಹೆಣ್ಮಕ್ಳಿಗೆ ಕ್ರೆಡಿಟ್ ಜಾಸ್ತಿ ಕೊಡೋಣ ಬಿಡಿ, ಯಾಕೆ ಅಲ್ಲ ಆಗ್ಲಿ. ಓಕೆ, ನಿಮ್ಮ ಚಿತ್ರತಂಡ ಜೊತೆ ಇನ್ನಷ್ಟು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಅಶ್ವವೇಗ ತಂಡ ಜೊತೆ ನಿಮ್ಮ ಸಂಕ್ರಾಂತಿ ಹಬ್ಬನ ಆಚರಿಸೋದಕ್ಕೆ ನನಗೆ ತುಂಬ ಖುಷಿ ಇದೆ. ನಿಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್, ನಿಮಗೆ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ಹಾರೈಸ್ತೀನಿ. ಧನ್ಯವಾದಗಳು. ಇಬ್ಬರಿಗೂ ಧನ್ಯವಾದಗಳು. ಧರ್ಮಂ ಚಿತ್ರತಂಡದ ಇನ್ನಿಬ್ರು ರಗಡ್ ವಿಲನ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಿಮ್ಮಿಬ್ಬರಿಗೂ ಸಂಕ್ರಾಂತಿ ಹಬ್ಬದ ಮೊದಲನೇದಾಗಿ ಶುಭಾಶಯಗಳು. ನಿಮಗೂ ಅಷ್ಟೇ, ಅಶ್ವಮೇಘ ಚಾನೆಲ್ ಅವ್ರಿಗೆ ಹಾಗೂ ಆ್ಯಂಕರಿಂಗ್ ಮಾಡ್ತಾರೋ ನಿಮಗೆ ನಮ್ಮ ಧರ್ಮಂ ಚಿತ್ರತಂಡದ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ಪೆಷಲಿ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಇದು ನಮ್ಮ ಮೊದಲ ಇಂಟರ್ವ್ಯೂ, ಅಂದರೆ ಧರ್ಮಂ ಇರ್ಬೋದು ಅಥವಾ ನಾನು ಮಾಡಿದಂಥ 30 ಸಿನಿಮಾಗಳಲ್ಲಿ ಫಸ್ಟು ಇಂಟರ್ವ್ಯೂ ಇದು ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಚರ್ಚೆಗಳು ಮಾಡೋಣ. ಓಕೆ ಸರ್, ಅವಾಗಲೇ ಹೇಳಿದ್ರಿ ನಮ್ಮ ತಂಡದಲ್ಲಿ ಒಂದೊಂದು ಮುತ್ತುಗಳು ಇದ್ದಾರೆ ಅಂತ. ಸೊ ಇವರಿಬ್ಬರ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಾದ್ರೆ ಸರ್? ಬಂದರು ಆಫೀಸಿಗೆ ಬಂದು ಮತ್ತೆ ನೀಟಾಗಿ ಗಡ್ಡ ಶೋ ಮಾಡ್ಕೊಂಬಂದಿದ್ರು. ಇದು ನನ್ನ ಪಾತ್ರ ಮಿಸ್ ಆಗೋಯ್ತು. ಫಸ್ಟ್ ಬಂದಿರೋದು ಭೀಷ್ಮ ರಾಮಯ್ಯ ಬೇರೆ, ಇವಾಗ ಬಂದಿರೋದು ಕ್ಲೀನ್ ರಾಮಯ್ಯ ಹತ್ರ ಬಂದ್ಬಿಟ್ರು. ಅಂದರೆ ಏನು ಇಲ್ಲ, ಇದೇನಪ್ಪ ಉಲ್ಟಾ ಆಗೋಯ್ತಲ್ಲ ನನ್ನ ಕತೆ. ಬಟ್ಟು ಇವಾಗ ಇದೆಯಲ್ಲ, ಇದೇ ಗೆಟಪ್ ಇತ್ತು ಫಸ್ಟ್ ಬಂದಾಗ. ಸೆಕೆಂಡ್ ಟೈಮ್ ಬಂದಾಗ ಎಲ್ಲ ತೆಗೆದುಬಿಟ್ರು. ಕಾರಣ ಇನ್ನೊಂದು ಸಿನಿಮಾ ಬಂದುಬಿಟ್ಟಿದೆ ಸರ್. ನಾನು ಇವ್ರ ಬಗ್ಗೆ ಮೊದಲೇ ರಿಸರ್ಚ್ ಮಾಡ್ಕೊಂಡಿದ್ದೆ. ರಂಗಭೂಮಿ ಕಲಾವಿದರು, ಆಮೇಲೆ ಅಪ್ಪು ಸರ್ ಜೊತೆಗೆ ಮಾಡಿದರು, ಸುಮಾರು ಅಂಬಿ ಸರ್ ಜೊತೆಗೆ ಮಾಡಿದರು, ಸುಮಾರು ಸಿನಿಮಾಗಳನ್ನು ಮಾಡಿದರು. ಆಮೇಲೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಿಮಗೆ, ಪಾಪ ಅವರ KGF ಅಲ್ಲೂ ಮಾಡಿದ್ದಾರೆ ಅಂತ. ದೊಡ್ಡ ವಿಲನ್ ನನಗೂ ಸಿಕ್ಕರಲ್ಲ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದೆ. ಬಟ್
ಗಡ್ಡ ಹೋಯ್ತು. Second hero ಸಿನಿಮಾದಲ್ಲಿ ಗಡ್ಡ ಇಲ್ದವ್ರಿಗೆ ಅವಕಾಶ ಇಲ್ಲ ಅಂತ ಮೊದಲೇ ಬೋರ್ಡ್ ಇತ್ತು. ಓಕೆ. ಅದರ ಬೇರೆ ಇತ್ತು. ಮತ್ತೆ ಅವರು ಸರ್ ನಾನು ರೆಡಿ ಆಗಿ ಬರ್ತೀನಿ ಅಂದ್ರೆ ಏನು ಗಡ್ಡ ಅಂಟಿಸ್ಕೊಂಬರಕ್ಕಂತೂ ಆಗಲ್ಲ. ಬಟ್ ಟೈಮ್ ತೊಗೊಂಡ್ರು. ಬಟ್ ಅದೇನೋ ಅವ್ರ ಅದೃಷ್ಟನೋ ಅಥವಾ ನಮ್ಮ ಸಿನಿಮಾಗೆ ಬೇಕಾಗಿರೋ ವಿಲನ್ ಅದೇ ಹುಡುಕೊಳ್ತೋ, ಸಿನಿಮಾನೇ ಹುಡುಕೊಳ್ತೋ, ಆ ಟೈಮಿಂಗ್ ತೊಗೊಂಡು ಹುಡುಕೊಳ್ತೋ ನಂಗೆ ಗೊತ್ತಿಲ್ಲ. ಬಟ್ 2-3 months ಮತ್ತೆ ಗ್ಯಾಪ್ ಆಯ್ತು, ನಮ್ಮ ಸಿನಿಮಾ ಸ್ಟಾರ್ಟ್ ಆಗಲಿಲ್ಲ, ಶೂಟ್ ಸ್ಟಾರ್ಟ್ ಆಗಲಿಲ್ಲ. ಮತ್ತು ಯಥಾ ಪ್ರಕಾರ ಅವ್ರು ಹಿಂಗೆ ಇದ್ದರು. ಓಕೆ. ಆವಾಗ ಮತ್ತೆ ನನಗೊಬ್ಬ ಒಳ್ಳೆ ವಿಲನ್ ಸಿಕ್ಕರು ಅಂತ ಅಂದ್ಕೊಂಡೆ. ಬಟ್ ನೀವು ಆ ಸಿನಿಮಾದಲ್ಲಿ ನೋಡಿದಾಗ ಒಂಥರ ಈ ನರಸಿಂಹನ ನೋಡ್ದಂಗೆ ಆಗುತ್ತೆ, ಉಗ್ರ ನರಸಿಂಹ ಇದಲ್ಲ ಹಂಗೆ ನೋಡ್ದಂಗೆ ಆಗುತ್ತೆ. ಈ ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಟ್ಟ ವಿಲನ್ ಈ ಸಿನಿಮಾದಲ್ಲಿ ಆ ಥರ ನನ್ನ ಕಣ್ಮುಂದೆ. ಅಂದರೆ ಈ ದುರ್ಯೋಧನ ಇರ್ತಾನಲ್ಲ, ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ, ಹಂಗೆ. ಸರ್ ಬೇಜಾರಾಗ್ತಿಲ್ಲ, ಕೆಟ್ಟ ವಿಲನ್ ಅಂತ ಹೇಳ್ತಾ ಇದಾರೆ, ಬೇಜಾರಾಗ್ತಿಲ್ಲ ಸರ್? ಹಾ, ಬೇಜಾರು ಏನಕ್ಕಾಗುತ್ತೆ, ಯಾಕಂದ್ರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದನ್ನ ಕೊಟ್ಟಿದ್ದೀವಿ ಅನ್ನೋದು ಅವ್ರಿಗೆ ತೃಪ್ತಿ ಇದ್ದಾಗ ಅದು ನಾವು ಖುಷಿ ಪಡಬೇಕು. ಈಗ ನಾವು ಡ್ರಾಮಾ ಮಾಡೋವಾಗ ನಾವು ಕೆಟ್ಟದಾಗ ಅಂದರೆ ಒಬ್ಬ ಖಳನಾಯಕನಾಗಿ ಮಾಡೋವಾಗ ಅಲ್ಲಿರೋರು ಬೈಬೇಕು. ನನ್ನನ್ನು ಬೈದರೆ ಅದು ನನಗೆ ಗೌರವ, ಅಂದರೆ ನಾನು ಅವ್ರನ್ನ ಮನಸ್ಸು ತಟ್ಟಷ್ಟು ಮಾಡಿದ್ದೀನಿ ಅಂತ ಅರ್ಥ. ಸೊ ಅದು ಬೈದಾಗ ನನ್ನ ಕ್ಯಾರೆಕ್ಟರ್ ನಾನು ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ ಅಂತ. ಅವ್ರು ಬೈತಾ ಇದ್ದಾರೆ, ಆ ಕೆಟ್ಟ ವಿಲನ್ ಆಗಿ ತೋರಿಸ್ತಿದ್ದಾರೆ ಅಂದರೆ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ ಅನ್ನೋದಕ್ಕೆ ನಮ್ಗದೊಂದು ಪದಕ ಸಿಕ್ದಂಗೆ. ನನಗೆ ಯಾಕೋ ಇವರು ಫಸ್ಟ್ ವಿಲನ್ ಆದ್ರೆ ಇವ್ರು ಯಾಕೋ ಸೆಕೆಂಡ್ ವಿಲನ್ ಅನಿಸ್ತಾರೆ ನೋಡಿದಾಗ. ಸರ್ ಅವ್ರ ಪಾತ್ರ ಏನು ಅಂತ? ಅದು ಸಿನಿಮಾದಲ್ಲಿ ಹಿಂಗೆ ಅವರು ವಿಲನ್ ಥರ ಕಾಣ್ತಿರೋದ್ರಿಂದ ವಿಲನ್ ಅನಿಸುತ್ತೆ. ಈಗ ದುರ್ಯೋಧನ ಟೀಮ್ ಜೊತೆ ಅಂದರೆ ಕೌರವ್ರ ಜೊತೆ ತಗಲಾಕೊಂಡು ಪಾಂಡವ್ರ ಹೆಂಗೆ ವನವಾಸ ಅನುಭವಿಸಿದ್ರು ಆ ಥರ ಅದೊಂದು ಟೀಮ್ ಇದೆ. ಅದಕ್ಕೆ ನಾನು ಒಂಥರ ಕಂಗವ್ವ ಅಂತ ಹೆಸರು ಇಟ್ಕೊಂಡಿದ್ದೆ, ವೈಯಕ್ತಿಕವಾಗಿ ನಾನು ಇಟ್ಕೊಂಡಿರೋದು. ಅದರಲ್ಲಿ 5 ಜನ ಬರ್ತಾರೆ, 5 ಜನ ನೋಡ್ಬಿಟ್ರೆ ನೀವು ಇವ್ರು ವಿಲನ್ ಅಲ್ಲ ಅವ್ರು ವಿಲನ್ ಅನ್ಕೊಂಡ್ಬಿಡ್ತೀರಿ, ಹಂಗಿದ್ದಾರೆ. ಹಾಂ, ಬಟ್ ಇವ್ರ ಜೊತೆಗೆ ಸಿಕ್ಕಾಕೊಂಡು ನೋವನ್ನು ಅನುಭವಿಸ್ತಿರ್ತಾರೆ ಈ ಸಿನಿಮಾದಲ್ಲಿ, ತುಂಬ ನೋವು ಅನುಭವಿಸ್ತಿರ್ತಾರೆ. ಒಳ್ಳೆ ಪಾತ್ರ ಇದೆ, ನೋಡ್ಬೇಕು ನೀವು. ಅವರು ಮಧುಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣ್ತಾರೆ. ಸ್ಕ್ರೀನಲ್ಲಿ ನೋಡಿ ಅಂತ. ಹೌದು, 100% ಎಲ್ಲರೂ ಸ್ಕ್ರೀನಲ್ಲಿ ನೋಡಿದಾಗಲೇ ಚೆನ್ನಾಗಿ ಕಾಣೋದು. ಓಕೆ, ನಿಮ್ಮ ಮೊದಲನೇ ಸಿನಿಮಾ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಅಂತಂದರೆ ಇದು ಸ್ಕ್ರೀನ್ ಅಂತ ನೋಡಿದ್ದೆ, ಸಿನಿಮಾ ಅಂತ ನೋಡಿದ್ದೆ ನನಗೆ ಫಸ್ಟ್ ಟೈಮ್. ಅದು ಹೆಂಗಿರುತ್ತೋ ಏನೋ ನನಗೆ ಇಮ್ಯಾಜಿನೇಷನ್ ಇಲ್ಲ. ನಾವು ಸಿನಿಮಾದಲ್ಲಿ ಹೀರೋಗಳನ್ನ ನೋಡಿ ನಾವು ಹಂಗೆ ಇದು ಮಾಡಬೇಕು, ಹಿಂಗೆ ಮಾಡಬೇಕು, ಆ ಫೀಲಲ್ಲಿ ಇರ್ತೀವಿ. ಬಟ್ ಆ ಥರ ಮಾಡೋಕ್ಕಾಗಲ್ಲ. ಬಟ್ ಆ ಪಾತ್ರದಲ್ಲಿ ಕೂತ್ಕೊಂಡಾಗ್ಲೇ, ಆ ಜಾಗದಲ್ಲಿ ಕೂತ್ಕೊಂಡಾಗ್ಲೇ ಅದ್ರ ಪೇಯ್ನ್ ಏನು ಅಂತ ಗೊತ್ತಾಗೋದು. ಬಟ್ ಆ ಪೇಯ್ನ್ ಏನು ನಮಗೆ ತೋರಿಸ್ದಂಗೆ ನಮ್ಮ ಡೈರೆಕ್ಟ್ ಈ ಥರ ಮಾಡ್ಕೊಂಡೋಗಿ ಅಂತ ಗೈಡ್ಲೈನ್ಸ್ ಮಾಡಿಕೊಟ್ಟು, ಹಿಂಗಪ್ಪ ಹಿಂಗೆ ಮಾಡ್ಕೊಂಡೋಗಿ ಅಂತೇಳಿ. ಮೊದಲನೇ ಸಿನಿಮಾ ಅಂದರೂ ಕೂಡ ಭಯ ಇಲ್ದಂಗೆ ಮಾಡೋ ಸಿನಿಮಾ ಅಂದರೆ ಧರ್ಮಂ. ಓಕೆ, ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು ಸರ್? ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಸೊ ನಿಮಗೆ ಯಾವ ಥರ ಚಾಲೆಂಜಿಂಗ್ ಅನಿಸ್ತು ಅಂತ? ಮೇಡಮ್, ಚಾಲೆಂಜಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಡೈರೆಕ್ಟ್ರ್ ಏನು ರೆಫರ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರ್ತದೆ. ಚಾಲೆಂಜಿಂಗ್ ಅನ್ನೋದು ನಮ್ಗೆ ಅವ್ರು ತೋರಿಸ್ಲೇ ಇಲ್ಲ ನಮ್ಗೆ ಆ ಸಿನಿಮಾದಲ್ಲಿ. ಕೆಲವ್ರು ಇರುತ್ತೆ, ಕೆಲವೊಂದು ಚಾಲೆಂಜಿಂಗ್ ಅಂದರೆ ಅದನ್ನ ಮಾಡಲೇಬೇಕು ಅನ್ನೋದು ಇರುತ್ತೆ. ಅದನ್ನ ಬೇರೆ ಥರ ಮಾಡಿಸ್ತಾರೆ. ನಾನು ನೋಡಿರೋ ಪ್ರಕಾರ ನಮ್ಮ ಡೈರೆಕ್ಟ್ರ್ ಯಾವ ಥರ ತೆಗ್ಸಿದ್ರು ಅಂದ್ರೆ ಅದು ನಮ್ಗೆ ಚಾಲೆಂಜೇ ಅಲ್ಲ ಅದು. ಬಟ್ ಅವ್ರ ಮನಸ್ಸಲ್ಲಿ ಆ ಥರ ಇತ್ತು ಅನ್ಸೋದು ಗೊತ್ತಿಲ್ಲ. ನಮ್ಗೆ ಆ ಥರ ತೋರಿಸ್ದಲೆ ನೀವು ಈ ಥರ ಮಾಡ್ಕೊಂಡು ಹೋಗಿ ಮದುವೆ ಹಿಂಗೆ ಮಾಡ್ಕೊಂಡು ಹೋಗಿ ಗೈಡ್ಲೈನ್ಸ್ ಕೊಡ್ತಾರಲ್ವಾ, ಆ ಭಯ ಅನ್ನೋದು ಬರಲ್ಲ. ಅವಾಗ ಭಯ ಮನಸ್ಸಲ್ಲಿ ಇರುತ್ತೆ, ಅವ್ರ ಮುಂದೆ ನಾವು ತೋರಿಸ್ಕೊಳ್ಳೋದು ಇಲ್ಲ. ಬಟ್ ಆ ಥರ ನಮ್ಗೆ ಅವ್ರು ಏನು ಗೈಡ್ಲೈನ್ಸ್ ಮಾಡಿದ್ದಾರೆ, ಮದುವೆ ಹಿಂಗೆಲ್ಲ ಹಿಂಗೆ ಮಾಡಬೇಕು, ನೀವು ಸ್ಕ್ರೀನಲ್ಲಿ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಅವ್ರು ಗೈಡ್ಲೈನ್ಸ್ ಮಾಡಿದಾರಲ್ಲ, ಆ ಥರ ಇದುವರೆಗೆ ಯಾವ ಡೈರೆಕ್ಟ್ರು ಮಾಡಿಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಅವ್ರಿಗೆ ಭಾಳ ಧನ್ಯವಾದ ಹೇಳ್ಬೇಕು ನಾವು. ಆಮೇಲೆ ಇಡೀ ಸೆಟ್ಟಲ್ಲಿ ತುಂಬಾ ಸಾಫ್ಟ್ ಆಗಿ ಯಾರಾದ್ರು ಕಾಣಿಸ್ತಾ ಇದ್ರು ಅಂದ್ರೆ ಅದು ಆಕ್ಚುಲಿ ಅವ್ರ ಫೇಸ್ ನೋಡಕ್ಕೆ ಸ್ವಲ್ಪ ರಫ್ ತರ ಅನಿಸ್ತಾರೆ, ಬಟ್ ತುಂಬಾ ಸಾಫ್ಟ್. ನಿಮ್ ಸಿನಿಮಾ ತಂಡದಲ್ಲಿ ತುಂಬಾ ಸಾಫ್ಟ್ ಇಲ್ಲ ಆಗಿದೆ. ಅಂದರೆ ಇಡೀ ಟೀಮಲ್ಲಿ ಎಲ್ಲರದ್ದು ಒಂದೊಂದು ತುಂಬ ಪಾತ್ರ ಇದೆ. ತುಂಬ ಹೆಂಗೆ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಸಿನಿಮಾ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಅದು ಯಾವ ಲೆವೆಲ್ಗೆ ಅಂದರೆ ಸಿನಿಮಾ ಶೂಟ್ ಮಾಡೋದ್ರಲ್ಲಿ ಕಷ್ಟ ಇರುತ್ತೆ. ಸುಮಾರು ನೋವುಗಳಿದ್ರು ಯಾರನ್ನೂ ಅದನ್ನು ಹೇಳ್ಕೊಳ್ಳಿಲ್ಲ. ಅಂದರೆ ಪ್ರೊಡ್ಯೂಸರ್ ಅಷ್ಟು ನೀಟಾಗಿ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನೂ ನೀಟಾಗಿ ಕರ್ಕೊಂಡು ಬಂದರು. ಬಟ್ ಎಲ್ಲರದು ಇದೆಯಲ್ಲ, ಆ ಟೀಮ್ ವರ್ಕ್ ಇದೆಯಲ್ವಾ, ಆ ಟೀಮ್ ವರ್ಕಿಂದನೇ ಧರ್ಮಮ್ ಆಗಿರೋದು. ಬೇರೆ ಏನೂ ಇದರಲ್ಲಿ ಜಾದು ಮ್ಯಾಜಿಕ್ಕು ಏನೂ ಇಲ್ಲ ಇಲ್ಲಿ. ಆಕ್ಚುಲಿ ನಂಗೆ ಅವ್ರನ್ನ ನೋಡಿದಾಗ ಒಂಥರ ಸೈಲೆಂಟ್ ವಿಲನ್ ಅನ್ಸ್ತಾರೆ. ಇಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಪಾಪ ಅವ್ರದ್ದು ಅಂತ, ಎಷ್ಟು ನರಳಾಟ ಇದೆ ಈ ಸಿನಿಮಾದಲ್ಲಿ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಓಕೆ ಸರ್, ನಿಮ್ಮ ನರಳಾಟ ಅಂದ್ರೆ ಏನು ಅಂತಂದ್ರೆ, ಇವಾಗ ನಮ್ಮ ಹೀರೋ ಸರ್ ಹೇಳಿದ್ರು, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, ತಣ್ಣೀರ್ ಸ್ನಾನ ಮಾಡಬೇಕು, ಅದೇ ನರಳಾಟ. ಮತ್ತ ಜಾಗದಲ್ಲಿ ಹೋಗಿ ತಣ್ಣೀರಲ್ಲೇ ಅದೇ ತಿನ್ಬೇಕು. ಅದು ಡಿಫ್ರೆಂಟ್ ನಮ್ಗೆ. ಅದೇ ಒಂಥರ ಚಾಲೆಂಜಿಂಗ್. ಅದೇ ಚಾಲೆಂಜಿಂಗ್, ಇನ್ನೇನು ಇಲ್ಲ. ಏನಾಗಿತ್ತು ಅಂದರೆ ಒಂದು ಫೈಟ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ. ಅದು ಸ್ಟೇಷನ್ ಮುಂದ್ಗಡೆ ಒಂದು ಫೈಟ್ ಬರುತ್ತೆ.
ಆ್ಯಕ್ಚುಲಿ ನಾವೇನೋ ಪ್ಲ್ಯಾನ್ ಮಾಡೋಕ್ಕೆ ಹೋದೆ, ಅದು ಇನ್ನೊಂದೇನೋ ಉಲ್ಟಾ ಆಗೋಯ್ತು. ಟ್ರ್ಯಾಕ್ಟರ್ ತೊಗೊಂಡು ರೂಟ್, ನಮ್ಮ ಕಡೆ ರಂಟಿ ರೂಟ್ರ್ ಅಂತೀವಿ, ಹೊಡೆಸ್ಬಿಟ್ವಿ ಅದನ್ನು. ಹೊಡ್ಸೋದ್ಗೆ ಏನಾಗೋಯ್ತು, ಫೈಟ್ ಸೀಕ್ವೆನ್ಸ್ ಮಾಡಬೇಕು ಇವ್ರದ್ದು ಎಲ್ಲ, ಇಡೀ ಎಂಟೈರ್ದು ಟೀಮು ಮಾಡಬೇಕಾದಾಗ 6 ಜನ ಆರ್ಟಿಸ್ಟ್ ಇವರು. ಪೊಲೀಸು ಒದಿತಾನೆ, ಒದ್ದಾಗ ಏನಾಗುತ್ತೆ, ಅವ್ರ ಬೆನ್ನ ಮೇಲೆಲ್ಲ ನಟ್ಕೊಂಬಿಟ್ಟಿದ್ವು, ಚೂಪ್ ಕಲ್ಲುಗಳೆಲ್ಲ ನಟ್ಕೊಂಬಿಟ್ಟಿದ್ವು. ನನಗೆ ಇವರು ಶೂಟಿಂಗ್ ಮುಗಿದ್ರೂ ಹೇಳಿಲ್ಲ ಅವರು. ಆದ್ರೆ ಆಫ್ಟರ್ ದ್ಯಾಟ್ ನನಗೆ ಆಮೇಲೆ ಯಾರೋ ಒಂದು ಕಡೆಯಿಂದ ನನಗೆ ರಿಸಲ್ಟ್ ಬಂತು, ಹಿಂಗೆಲ್ಲ ಆಗಿದೆ ಅಂತ. ಬಟ್ ನಾವು ಆ ಮೂಡಲ್ಲಿ ಇರಲಿಲ್ಲ. ಇವ್ರು ನೋವಾಗಿದೆ, ಪೇನ್ ಆಗಿದೆ, ನಮ್ಗೆ ಅದು ಗೊತ್ತಿಲ್ಲ. ನನಗೆ ನಾನು ಅಂದ್ಕೊಂಡು ಬರ್ಬೇಕಷ್ಟೇ ಇತ್ತು ಮೈಂಡಲ್ಲಿ. ಪಾಪ ಅವ್ರ ಕನ್ಸರ್ನ್ ಕೇಳೋರು ಯಾರು ಇರಲಿಲ್ಲ ಅಲ್ಲಿ. ಒಟ್ನಲ್ಲಿ ನಿಮ್ಮ ಧರ್ಮಂ ಚಿತ್ರತಂಡದಲ್ಲಿ ಒಳ್ಳೆ ಡೆಡಿಕೇಟೆಡ್ ತುಂಬಾ ಅನುಭವಿಸಿದ್ದಾರೆ. ಬಟ್ ತುಂಬಾ ಕಷ್ಟದ ಇದು, ಅದು ಸೀನ್ಸ್ಗಳೆಲ್ಲ ತುಂಬಾ ಕಷ್ಟದ. ನೋಡುವಾಗ ನಿಮ್ಗೆ ಸಿನಿಮಾ ಅನ್ಸುತ್ತೆ ಇಷ್ಟೊಂದು ರಿಸ್ಕ್ ಇದೆಯಾ ಈ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಬಟ್ ಆ ರಿಸ್ಕಿಗೆ ಸಾಥ್ ಕೊಡೋದಿದೆಯಲ್ಲ, ಅದು ತುಂಬ ಅಮೇಝಿಂಗ್. ಎಲ್ಲರಿಗೂ ಆ ಸಾಥ್ ಕೊಡಲ್ಲ ಅದು. ಬಟ್ ನನ್ನ ಅದೃಷ್ಟ ಎಲ್ಲರೂ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೊಂದು ಒಳ್ಳೆ ಸಿನಿಮಾ ಮಾಡೋಕೆ ಪ್ರಯತ್ನ ಮಾಡಿದ್ದು, ಒಳ್ಳೆ ಸಿನಿಮಾ ಆಗಿದೆ ಇವಾಗ. ಓಕೆ ಸರ್, ನೀವು ರಂಗಭೂಮಿ ಕಲಾವಿದರು ಕೂಡ, ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರಿ. ಸೊ ಈ ಒಂದು ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಅಂತ? ಈಗ ಪ್ರತಿ ಸಿನಿಮಾನೂ ಅದರದೇ ಆದಂಥ ಸ್ಪೆಷಾಲಿಟಿ ಇರುತ್ತೆ. ಸೊ ಇದರಲ್ಲಿ ಬೇರೆ ಪಾತ್ರಗಳೆಲ್ಲ ನೋಡ್ಕೊ ಬಂದಾಗ ಅಂಬರೀಷ್ ಅಣ್ಣವ್ರ ಜೊತೆ ಅಮ್ಮಿನಿಂಗ್ ವಯಸ್ಸಾಯಿತು ಮಾಡಿದೆ, ಸುಹಾಸಿನಿ ಮೇಡಮ್ ಕಾಂಬಿನೇಷನ್ನು. ಅದಾದಮೇಲೆ ಪುನೀತ್ ಸರ್ ಜೊತೆ ಯುವರತ್ನ ಮಾಡಿದೆ. ಶಿವಣ್ಣವ್ರ ಜೊತೆ ಒಂದು 7 ಸಿನಿಮಾ ಮಾಡಿದೆ. ಅದರಲ್ಲಿ ತುಂಬ ಹೇಳ್ಕೊಳ್ಳೋಂಥದ್ದು ಅಂದರೆ ನಾನು ರುಸ್ತುಮು ಮತ್ತು ವೇದ ರೀಸೆಂಟಾಗಿ ರಿಲೀಸ್ ಆಗಿದ್ದು. ಸೊ ಎಲ್ಲ ವಿಭಿನ್ನವಾದ ಪಾತ್ರಗಳು, ಆದರೆ ಪಾತ್ರಕ್ಕೆ ಲಿಮಿಟೇಷನ್ಸ್ ಇತ್ತು ಅದು. ಬಟ್ ಈ ಎಲ್ಲ ಹಂತಗಳನ್ನು ಕ್ರಾಸ್ ಮಾಡ್ಕೊಂಡು ಬಂದಾಗ ನನಗೆ ಸಿಕ್ಕಿದ್ದೆ ಧರ್ಮಂ ಅನ್ನೋದು. ಇದರಲ್ಲಿ ಒಂದು ಲೀಡ್ ವಿಲನ್ ಆಗಿ ಮಾಡೋಂಥ ಒಂದು ಆಪರ್ಚುನಿಟಿ. ಸೊ ಆ ಲೀಡ್ ವಿಲನ್ ಮಾಡೋಷ್ಟೊತ್ತಿಗೆ ಒಂದು 28-29 ಸಿನಿಮಾಗಳ ಜರ್ನಿ ಆಗಿತ್ತು. ಒಂದು 10-12 ವರ್ಷಗಳ ರಂಗಭೂಮಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಇದರಲ್ಲಿ ನಾನು ನನ್ನ ಶ್ರಮವನ್ನು ಮೀರಿ ಅವರ ಡೈರೆಕ್ಟರ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತೋ ಆ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ನನ್ನಲ್ಲಿ ಇರೋದನ್ನು ಅವರು ಹೊರಗಡೆ ತೆಗೆಸಿದ್ದಾರೆ ಅಷ್ಟೇ. ಯಾವುದೇ ಒಬ್ಬ ನಿರ್ದೇಶಕರು ಕಲಾವಿದನ ಒಳಗಡೆ ಇರೋದನ್ನು ತೆಗಿಸ್ಬೇಕು. ಒಬ್ಬ ಕಲಾವಿದ ಏನೇ ಮಾಡಿದ್ರು ನಿರ್ದೇಶಕರಿಗೆ ಏನು ಬೇಕು ಅನ್ನೋದು ಅವ್ರು ಹೇಳಿದಾಗ ಅದನ್ನು ಹೊರಗಡೆ ಹಾಕಿದಾಗ ಅವ್ರು ಓಕೆ, ಇವ್ರು ಇನ್ನೂ ಲಿಮಿಟೇಷನ್ ಕ್ರಾಸ್ ಕೂಡ ಮಾಡ್ಬೋದು ಅನ್ನೋದೊಂದಿರುತ್ತೆ. ಓವರಾಲ್ ಸಿನಿಮಾ ನೋಡಿದಾಗ ಭಾಳ ಖುಷಿ ಆಯಿತು ನನಗೆ. ಅಂದರೆ ನನ್ನ ಕೆಲಸಕ್ಕಿಂತ ಹೆಚ್ಚಾಗಿ ನನಗೆ ನಿರ್ದೇಶಕರ ಕೆಲಸ ಭಾಳ ಖುಷಿ ಕೊಡ್ತು. ಇಡೀ ಸಿನಿಮಾ ಒಂದು ಇದು ಜಂಬಕ್ಕೆ ಹೇಳ್ಕೊಳ್ಳೋಂಥದ್ದಲ್ಲ. ಇಡೀ ಸಿನಿಮಾ ಇಡೀ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ವಿಭಿನ್ನವಾದ ಶೇಡು. ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಿನಿಮಾಗಳು ಬಂದಿದ್ದಾವೆ, ಕಥೆಗಳು ಬಂದಿದ್ದಾವೆ, ಮೇಕಿಂಗ್ ಕೂಡ ಬಂದಿದ್ದಾವೆ. ಎಲ್ಲವನ್ನು ಹೊರತುಪಡಿಸಿದ್ರೆ ಈ ಸಿನಿಮಾ ಏನೋ ಸ್ಪೆಷಲ್ ಅನಿಸುತ್ತಲ್ಲ ಕರ್ನಾಟಕಕ್ಕೆ, ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಮತ್ತು ಅಲ್ಲಿರೋಂಥ ಪಾತ್ರಧಾರಿಗಳಿಗೂ ಅಷ್ಟೇ, ಎಲ್ಲ ಒಂದು ಪಾತ್ರಧಾರಿಗಳು ಸ್ಪೆಷಲ್ ಅನಿಸ್ತಾರೆ. ಅವರ ಪ್ರತಿಯೊಂದು ಕಾಸ್ಟ್ಯೂಮು ಸ್ಪೆಷಲ್ ಅನಿಸುತ್ತೆ. ಪ್ರತಿಯೊಂದು ಒಂದೊಂದು ಕ್ಯಾರೆಕ್ಟರೈಸೇಷನ್ನು ಎಲ್ಲ ಸ್ಪೆಷಲ್ ಅಂತ ಅನಿಸುತ್ತೆ. ಓವರಾಲ್ ಒಂದು ಸಿನಿಮಾ ಎಲ್ಲ ಸ್ಪೆಷಲಾಗೇ ಇದೆ. ಮತ್ತು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋರು ಇರ್ಬೋದು, ಸ್ವಾಮಿನಾಥನ್ ಸರು ಅಲ್ಟಿಮೇಟಾಗಿ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಬಂದುಬಿಟ್ಟು ಸರ್ವಾನಂದ್ ಸರ್ ಮಾಡಿದ್ದಾರೆ. DOP ಬಂದುಬಿಟ್ಟು ನಮ್ಮ ನಾಗ್ ಶೆಟ್ಟಿ ಸರ್ ಮಾಡಿದ್ದಾರೆ. ಸೊ ಎಲ್ಲರದು ಅಚ್ಚುಕಟ್ಟಾದಂಥ ಕೆಲಸ ಇದೆ. ಅದರ ಹಿಂದ್ಗಡೆ ಆ ಅಚ್ಚುಕಟ್ಟಿಗೆ ತುಂಬ ಶ್ರಮ ಹಾಕಿದವರು ಒಂದು ಡೈರೆಕ್ಟ್ರು. ಸೊ ಇದ್ರ ಜೊತೆಗೆ ನಾವು ನಮ್ಮ ನಿರ್ಮಾಪಕರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ, ಡಾಕ್ಟರ್ S.K. ರಾಮಕೃಷ್ಣ ಸರ್ ಅಂತೇಳಿ. ಅವರು ಕೂಡ ನಮ್ಮಂತೆ ಒಬ್ಬ ಫ್ರೆಂಡ್ಲಿಯಾಗಿ, ಒಬ್ಬ ನಿರ್ಮಾಪಕರು ಅಂದರೆ ಬರ್ತಾರೆ, ಶೋ ಕೊಡ್ತಾರೆ, ಹೋಗ್ತಾರೆ ಅನ್ನೋದಿಲ್ಲ. ನಮ್ಮ ಥರನೇ ನಾವೆಲ್ಲ ಹೇಗೆ ಮಿಂಗಲ್ ಆಗ್ತಾಯಿದ್ವು, ಪ್ರತಿಯೊಂದು ಕೆಲಸ ಮಾಡಿದ್ದೀವಿ ಸೆಟ್ಟಲ್ಲಿ. ಏನು ಬೇಕು ಡೈರೆಕ್ಟ್ರಿಗೆ, ಏನು ಬೇಕು ನಾವೇ ಹೋಗಿ ನೀರು ಎತ್ಕೊ ಬರ್ತಾ ಇದ್ವಿ, ಅಥವಾ ಇನ್ನೊಂದು ಏನೋ ಮಣ್ಣು ಹಾಕಬೇಕು, ಇನ್ನೊಂದು ಕಲ್ಲು ಹಾಕಬೇಕು, ಇನ್ನೇನೋ ಎತ್ಕೊಂಡು ಒಂದು ಕ್ರೈನ್ ಎತ್ಕೊಂಡೋಗಿ ಇಡಬೇಕು. ಸೊ ಇಲ್ಲಿ ಯೂನಿಟ್ ಕೆಲಸ ಯೂನಿಟರೇ ಮಾಡಬೇಕು, ಡೈರೆಕ್ಟರ್ ಕೆಲಸ ಅಸೋಸಿಯೇಟ್ ಅಸಿಸ್ಟೆಂಟ್ ಕೆಲಸ ಅವರೇ ಮಾಡಬೇಕು ಅಂತೇನಿಲ್ಲ. ನಾವೇ ಎಲ್ಲ ಇನ್ವಾಲ್ವ್ ಆಗ್ತಾಯಿದ್ವಿ. ಪ್ರತಿಯೊಂದು ಟೀಮಲ್ಲಿ ಎಲ್ಲ ಹುಡುಗರು ಅದೇ ಶ್ರಮ ಹಾಕಿ ಮಾಡಿದ್ದಕ್ಕೆ ಇದೊಂದು ಅದ್ಭುತವಾದಂಥ ಸಿನಿಮಾ ಆಗಿದೆ. ಸೊ ನಿಜಕ್ಕೂ ಹೋಪ್ ಇದೆ. ನಾನು ಮಾಡಿರೋಂಥ ಇಷ್ಟು ಸಿನಿಮಾಗಳಲ್ಲಿ ಒಂಥರ ಹೋಪ್ ಆದರೆ ಇದು ಇನ್ನೊಂದು ಥರದ್ದೇ ಒಂದು ಪಾಸಿಟಿವ್ ಎನರ್ಜಿ ಬೂಸ್ಟ್ ಆಗಿದೆ. ಸೊ ನೋಡೋಣ, ಅಲ್ಟಿಮೇಟಾಗಿ ಜನ ಡಿಸೈಡ್ ಮಾಡ್ತಾರೆ. ಬಟ್ ನಮಗಂತೂ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಸರ್, ಈ ಸಿನಿಮಾ ಶೂಟಿಂಗ್ ಎಲ್ಲ ಯಾವ ಲೊಕೇಶನಲ್ಲೆಲ್ಲ ನಡೆದಿದೆ ಅಂತ? ಇದು ಲೊಕೇಶನ್ ನಡೆದಿರೋದು ಒಂದು KGF, ಕೋಲಾರ ಹತ್ರ KGF ಅಲ್ಲಿ ನಡೀತು. ಆಮೇಲೆ ಬೆಂಗಳೂರಲ್ಲಿ ನಡೆದಿದೆ. ಆಮೇಲೆ ಬೆಂಗಳೂರು HMT ಅಲ್ವಾ, ಅದು HMT ಅಲ್ಲಿ ನಡೆದಿದೆ. ಆಮೇಲೆ ಹಾವೇರಿ ಡಿಸ್ಟಿಕ್ ಕಂಪ್ಲೀಟ್ ಹಾವೇರಿ ಡಿಸ್ಟಿಕ್ಕಲ್ಲಿ ನಡೆದಿದೆ. ಮತ್ತು ಚನ್ನಪಟ್ಟಣ ಮತ್ತು ಕಾರವಾರದಲ್ಲಿ ಈ ಸಿನಿಮಾ ಶೂಟ್ ಮಾಡಿದ್ದೀವಿ. ಓಕೆ, ಸಿನಿಮಾ ಅಂದರೆ ಸಾಕಷ್ಟು ಅಡೆತಡೆಗಳು ಇದ್ದೇ ಇರುತ್ತೆ. ಸೊ ನಿಮ್ಮ ಈ ಸಿನಿಮಾಗೆ ಯಾವ ಥರ ಆದರೂ ಅಡೆತಡೆ ಏನಾದರೂ ಆಗಿದೆಯಾ? ಅದು ಎಲ್ಲ ಸಿನಿಮಾಗಳಿಗೂ ಇರುತ್ತೆ. ನಮ್ದು ಒಂದೇ ಸಿನಿಮಾಗಳಿಗೆ ಸ್ಪೆಷಲ್ ಅಂತೀನಿ ಅಡೆತಡೆಗಳೇನು ಕ್ರಿಯೇಟ್ ಇರಲ್ಲ. ಎಲ್ಲ ಸಿನಿಮಾಗಳಿಗೂ ಅದು ಇದ್ದೇ ಇರುತ್ತೆ. ಬಟ್ ಒಂದು ಒಳ್ಳೆ ಸಿನಿಮಾ ಆಗೋಕ್ಕೆ ನನಗೆ ಒಂದು ಒಳ್ಳೆ ಕತೆ ಸಿಕ್ತು.
ಆಮೇಲೆ ಅದಕ್ಕೆ ಬಂಡವಾಳ ಹಾಕೋಂಥ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರು, ಡಾಕ್ಟರ್ ಎಸ್ ಕೆ ರಾಮಕೃಷ್ಣ ಅಂತ. ಆಮೇಲೆ ಆ ಕತೆಗೆ ಮ್ಯಾಚ್ ಆಗುವಂಥ ಒಳ್ಳೆ ಕಲಾವಿದರು ಸಿಕ್ಕರು ನನಗೆ. ಆ ಕಲಾವಿದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ತುಂಬ ಒಳ್ಳೆ ನನಗೆ ಕಲಾವಿದರು ಸಿಕ್ಕರು. ಕಲಾವಿದರು ತೊಗೊಂಡು ಹೋಗ್ಬಿಟ್ಟು ನಾನು ಶೂಟ್ ಮಾಡಿಕೊಂಡೆ. ಆ ಗ್ಯಾಪಲ್ಲಿ ನನಗೆ ಒಳ್ಳೆ ಒಂದು DOP ಸಿಕ್ಕರು, ದಿ ಬ್ಯೂಟಿಫುಲ್, ನಾನು ಏನು ಹೇಳ್ತೀನೋ ಅದನ್ನು ಕಟ್ಕೊಡೋಂಥ DOP ಸಿಕ್ಕರು, ನಾಗ್ ಶೆಟ್ಟಿ ಅಂತೇಳಿ. ಅವ್ರನ್ನೂ ನೆನೆಸ್ಕೋತೀನಿ, ತುಂಬ ಖುಷಿ ಆಯಿತು ನನಗೆ. ಏನೋ ಎಲ್ಲ ಆಯಿತು, ಶೂಟ್ ಏನೋ ಮಾಡ್ಕೊಂಬಂದು ಅದಕ್ಕೊಬ್ಬ ಎಡಿಟರ್ ಅನ್ನೋದು ಬೇಕಲ್ಲ. ಆ ಎಡಿಟರ್ ಅಂತೇಳಿ ಹರೀಶ್ ಕೊಂಬೆ ಸರ್ ಮತ್ತು ವಿನೋದ್ ಕುಮಾರ್ ಅಂತೇಳಿ ಅವ್ರು ಹೇಳೋರು, ಸರ್ ನೀವು ಶೂಟ್ ಮಾಡ್ಕೊಂಬನ್ನಿ ಸರ್, ಒಳ್ಳೆ ವರ್ಕ್ ಮಾಡೋಣ ಅದನ್ನು. ನಾನು ಅವ್ರನ್ನ ತುಂಬ ನೆನೆಸ್ಕೋತೀನಿ, ತುಂಬ ಪೇಷನ್ಸಲ್ಲಿ, ತುಂಬ ಕಾಮಾಗಿ. ಅವ್ರು ಇದಕ್ಕೂ ಹಿಂದೆ ಮಪ್ತಿ ಸಿನಿಮಾ, ಶಿವಣ್ಣಂದು ಸಿನಿಮಾ ಮಾಡಿದ್ರು ಅವರು. ಆ ಎಡಿಟರ್ ಸಿಕ್ಕರು, ದಿ ಬ್ಯೂಟಿಫುಲ್ಲಾಗಿ ಎಡಿಟಿಂಗ್ ನನಗೆ ಸಿಕ್ತು. ನಾನೇನು ಅಂದ್ಕೊಂಡಿದ್ದೆ, ಅದನ್ನು ಸುಮಾರು ಸರಿ ಎಡಿಟಿಂಗ್ ವರ್ಷನ್ ಚೇಂಜ್ ಮಾಡಿಸಿದ್ರು. ಅವರೆಲ್ಲೂ ಒಂದು ಕ್ಷಣನೂ ಬೇಜಾರಾಗದೆ ಆ ಸಿನಿಮಾನ ಮತ್ತೆ ಅವರು ಎಡಿಟ್ ಮಾಡಿಕೊಡೋರು. ಅವ್ರನ್ನ ತುಂಬ ನೆನೆಸ್ಕೋತೀನಿ. ಅಂದರೆ ಈ ಸಿನಿಮಾಗೆ ಪಿಲ್ಲರ್ಗಳು ಆಗ್ತಾ ಬಂದರು ಅವರು. ಆಮೇಲೆ ಆದ ನಂತರ ಮತ್ತೆ ಅದು ಇದಕ್ಕೆ ಹೋಗಬೇಕು, ಸಾಂಗ್ ಆಗಬೇಕಾಗಿತ್ತು ನನಗೆ, ಸರ್ವಣ್ಣ ಅಂತೇಳಿ. ತುಂಬ ಒಳ್ಳೆ ಅದ್ಭುತ 4 ಸಾಂಗ್ಗಳನ್ನು ತುಂಬ ಅದ್ಭುತವಾಗಿ ಮಾಡಿಕೊಡ್ರು. ಅವ್ನು ಕೇಳಿದರೆ ಎಲ್ಲೋ ನಾವೇ ಹಿಂಗೆ ತಲೆ ಆಡಿಸ್ಬೇಕು. ನಾನು ಹತ್ರ 1000 ಸರಿ ಸಾಂಗ್ ಕೇಳಿದ್ರೆ, ಇವಾಗ ಕೇಳಿದ್ರೆ ಮತ್ತೂ ಹಂಗೆ ತಲೆ ಆಡಿಸ್ತೀನಿ. ಅಷ್ಟೊಂದು ಫೀಲ್ ಇರೋಂಥ ಸಾಂಗ್ಗಳನ್ನು ಕೊಟ್ಟರು. ಅದಕ್ಕೆ BGM ಸ್ವಲ್ಪ ಇಲ್ಲ ತಮಿಳ್ ಫ್ಲೇವರ್ BGM ಮಾಡೋಣ ಇದಕ್ಕೆ, ಈ ಸಿನಿಮಾ ಆ ಥರ ಕೇಳ್ತಿದೆ, ಡಿಮ್ಯಾಂಡ್ಸ್ ಇದೆ ಈ ಸಿನಿಮಾಗೆ ಅಂದಾಗ ನನಗೆ ಸ್ವಾಮಿನಾಥನ್ ಸರ್ ಸಿಕ್ಕರು. ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಅದನ್ನು ಕೇಳುವಾಗಲೇ ತುಂಬ ಅದ್ಭುತವಾಗಿ ಅನಿಸುತ್ತೆ. ಆ ಇಡೀ ಸಿನಿಮಾ ನಾವು ಮಾಡಿದ್ದಕ್ಕಿಂತ ಅವ್ರು BGM ಅಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ ಅನ್ನೋ ಸಿನಿಮಾ ಅನ್ನೋ ಥರ ಫೀಲ್ ಬರುತ್ತೆ. ಒಟ್ಟಿನಲ್ಲಿ ಓವರಾಲ್ ಆಗಿ ಧರ್ಮಮ್ ಅನ್ನೋ ಒಂದು ಸಿನಿಮಾ ಆಗೋಕ್ಕೆ ಇಷ್ಟೆಲ್ಲ ಕಾರಣೀಭೂತರಿದ್ದಾರೆ. ಸರ್ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಧರ್ಮಂ ಚಿತ್ರತಂಡ ಇವತ್ತು ನಮ್ಮ ಅಶ್ವವೇಗ ಸ್ಟುಡಿಯೋಗೆ ಬಂದು ಸಾಕಷ್ಟು ಸಿನಿಮಾ ವಿಚಾರವಾಗಿರ್ಬೋದು, ಸಿನಿಮಾದ ಬಗ್ಗೆ ಆಗಿರ್ಬೋದು ಮಾತಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಹೊಸ ಸಿನಿಮಾ ತಂಡ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತಾ ಇದ್ದಾರೆ. ಇನ್ನು ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.